ಸಿಎಂ ಸಿದ್ದರಾಮಯ್ಯನವರಿಗೆ ಮತ್ತೆ ಮೂಡ ಟೆನ್ಷನ್ ಎದುರಾದಂತೆ ಕಾಣಿಸ್ತಾ ಇರುವಂತದ್ದು ಇವತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಮುಖವಾದಂತ ದಿನ ಸಿದ್ದರಾಮಯ್ಯನವರ ವಿಚಾರದಲ್ಲಿ. ಯಾಕೆಂದ್ರೆ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ರಲ್ಲ, ಯಾವುದೇ ಸಾಕ್ಷಿ ಅಲ್ಲ, ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂತ ತಪ್ಪನ್ನ ಮಾಡಿಲ್ಲ ಅಂತ ಹೇಳಲಾಗಿತ್ತಲ್ಲ, ಆ ಒಂದು ರಿಪೋರ್ಟ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಇಡಿ ಮತ್ತು ಒಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರು ಇಬ್ರು ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ವಾದ ಪ್ರತಿವಾದ ಆಗಿದೆ. ಅದರ ತೀರ್ಪು ಇವತ್ತು ಬರಲಿರುವಂತದ್ದು. ಏನಾಗುತ್ತೆ ಹಾಗಾದ್ರೆ ಲೋಕಾಯುಕ್ತ ಬಿ ರಿಪೋರ್ಟ್ ಭವಿಷ್ಯ ಅನ್ನುವಂತ ಪ್ರಶ್ನೆಗೆ ಇವತ್ತು ಉತ್ತರ ಸಿಗಲಿದೆ. ಇಂದು ಜನಪ್ರತಿನಿಧಿಗಳ ಕೋರ್ಟ್ ಇಂದ ತೀರ್ಪು ಬರಲಿರುವಂತದ್ದು. ಅಕಸ್ಮಾತ್ ಲೋಕಾಯುಕ್ತ ಸಲ್ಲಿಸಿರುವಂತ ಬಿ ರಿಪೋರ್ಟ್ ಸರಿಯಾಗಿ ತನಿಖೆ ಆಗಿಲ್ಲ ಅನ್ನುವಂಥದ್ದು ಏನಾದ್ರೂ ತೀರ್ಪು ಬಂದಿದ್ದೆ ಆದ್ರೆ ಸಿದ್ದರಾಮಯ್ಯನವರಿಗೆ ಮತ್ತೆ ಮೂಡ ಟೆನ್ಷನ್ ಸುತ್ತಕೊಳ್ಳುತ್ತೆ. ಮೂಡ ಬಲೆಯಲ್ಲಿ ಸಿಕ್ಕಾಕೊಳ್ತಾರೆ ಸಿದ್ದರಾಮಯ್ಯನವರು. ಲೋಕಾಯುಕ್ತ ಬಿ ರಿಪೋರ್ಟ್ಗೆ ಇಡಿ ತಕರಾರು ಅರ್ಜಿಯನ್ನ ಸಲ್ಲಿಸಿದೆ. ಗುರುದಾರ ಸ್ನೇಹಮಯಿ ಕೃಷ್ಣ ಕೂಡ ತಕರಾರು ಅರ್ಜಿಯನ್ನ ಹಾಕಿದ್ದಾರೆ. ಬಿ ರಿಪೋರ್ಟ್ ಪ್ರಶ್ನೆಯನ್ನ ಮಾಡಿ ಸಲ್ಲಿಸಿದ್ದಂತ ಅರ್ಜಿಗಳು ಇವು. ವಾದ ಪ್ರತಿವಾದವನ್ನ ಆಲಿಸಿದ್ರು ಜನಪ್ರತಿನಿಧಿಗಳ ಕೋರ್ಟ್ನ ನ್ಯಾಯಾಧೀಶರು. ಇಂದು ತಕರಾರು ಅರ್ಜಿಗಳ ಕುರಿತ ತೀರ್ಪನ್ನ ಪ್ರಕಟ ಮಾಡಲಿದ್ದಾರೆ. ಲೋಕಾಯುಕ್ತ ಬಿ ರಿಪೋರ್ಟ್ ಭವಿಷ್ಯ ಇಂದು ತೀರ್ಮಾನ ಆಗಲಿರುವಂಥದ್ದು. ನ್ಯಾಯಮೂರ್ತಿಗಳಾಗಿರುವಂಥ ಗಜಾನನ ಭಟ್ ಅವರಿಂದ 2 ತಕರಾರು ಅರ್ಜಿಗಳ ಆದೇಶ ಪ್ರಕಟ ಮಾಡಲಾಗುತ್ತೆ. ಇಡಿ ಪರ ವಾದಿಸಿದ್ರು ಮಧುಕರ್ ದೇಶಪಾಂಡೆ ಅವರು, ಲೋಕಾಯುಕ್ತ ಪರ ವಾದಿಸಿದ್ರು ಎಸ್ಪಿಪಿ. ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿ ವಾದಿಸಿದ್ದಂಥ ಸ್ನೇಹಮಯಿ ಕೃಷ್ಣ ಅವರು. ಇಲ್ಲಿ ಪ್ರಮುಖವಾಗಿ ಇಡಿ ನಮ್ಮ ಹತ್ರ ಸಾಕಷ್ಟು ದಾಖಲೆಗಳಿದಾವ್ರಿ, ಅವರು ತಪ್ಪು ಮಾಡಿದ್ದಾರೆ ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಯಾಮಾರಿಸುವಂತ ಕೆಲಸ ಆಗಿದೆ, ಅವರು ಪ್ರಭಾವವನ್ನ ಬಳಸಿದ್ದಾರೆ, ಆ ಒಂದು ನಿಟ್ಟಿನಲ್ಲಿ ನಮ್ಮ ಹತ್ರ ದಾಖಲೆಗಳಿದ್ದಾವೆ. ಈ ಲೋಕಾಯುಕ್ತ ಬಿ ರಿಪೋರ್ಟ್ನವರು ಅಂದ್ರೆ ಲೋಕಾಯುಕ್ತ ಬಿ ರಿಪೋರ್ಟ್ ಏನ್ ಸಲ್ಲಿಸಲಾಗಿದೆ, ನಾವು ಸಾಕಷ್ಟು ಅಂಶಗಳನ್ನ ಕೊಟ್ಟಿದ್ರು ಕೂಡ ಅದನ್ನ ಪರಿಗಣಿಸಿಲ್ಲ ಇವರು. ಏಕಾಏಕಿ ಲೋಕಾಯುಕ್ತದವರು ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ದಾರೆ. ಈ ತನಿಖೆನೇ ಸರಿಯಾಗಿ ನಡೆದಿಲ್ಲ ಅನ್ನುವಂಥದ್ರ ಬಗ್ಗೆ ಆಕ್ಷೇಪಣೆ ಸಲ್ಲಿಸಿದ್ರು. ಇನ್ನ ಸ್ನೇಹಮಯಿ ಕೃಷ್ಣ ಅವರು ಸ್ವತಃ ಅವರೇ ವಾದವನ್ನ ಮಾಡಿದ್ರು. ಸರಿಯಾಗಿ ಇಲ್ಲಿ ತನಿಖೆಯನ್ನ ಮಾಡಲಿಲ್ಲ, ಇಲ್ಲಿ ಪ್ರಭಾವನ ಬಳಸಿಬಿಟ್ಟಿದ್ದಾರೆ ಲೋಕಾಯುಕ್ತದ ಮೇಲೆ ಮುಖ್ಯಮಂತ್ರಿಗಳು ಅನ್ನುವಂಥದ್ದನ್ನ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಇವತ್ತು ಮುಖ್ಯಮಂತ್ರಿಗಳ ಪಾಲಿಗೆ ಮತ್ತೊಂದು ಮಹತ್ವದ ದಿನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಲೋಕಾಯುಕ್ತ ಬಿ ರಿಪೋರ್ಟ್ ಏನಾದರೂ ರಿಜೆಕ್ಟ್ ಆಗ್ಬಿಟ್ರೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಸುತ್ತಕೊಳ್ಳುತ್ತೆ ಮೂಡ ಹಗರಣ. ಅಕಸ್ಮಾತ್ ಇದೆಲ್ಲವೂ ಕೂಡ ಸರಿಯಾಗಿ ತನಿಖೆ ಆಗಿದೆ ಅಂತ ಹೇಳಿದೆ ಆದ್ರೆ ಮುಖ್ಯಮಂತ್ರಿಗಳ ಶಕ್ತಿ ಮತ್ತಷ್ಟು ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಪೃಥ್ವಿ, ಇವತ್ತು ಏನು ಮುಖ್ಯಮಂತ್ರಿಗಳ ಪಾಲಿಗೆ ಒಂದು ರೀತಿ ಒಂದು ಬಿಗ್ ಡೇ ಅಂತ ಹೇಳಬೇಕಾಗುತ್ತೆ. ಯಾಕಂದ್ರೆ ಮೂಡಾ ಸೈಟ್ ಹಗರಣದಲ್ಲಿ ಇವತ್ತು ಜನಪ್ರತಿನಿಧಿಗಳ ಒಂದು ಕೋರ್ಟ್ನಲ್ಲಿ ಒಂದು ತಕರಾರು ಅರ್ಜಿ ಏನಿದೆ, ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ಆದೇಶ ಕೂಡ ಪ್ರಕಟ ಆಗ್ತಾ ಇದೆ. ಈ ಒಂದು ಏನು ಈಗಾಗಲೇ ಸ್ನೇಹಮಯಿ ಕೃಷ್ಣ ಈ ಒಂದು ಪ್ರಕರಣದ ಒಂದು ದೂರುದಾರ ಕೂಡ ಆಗಿದ್ದಾರೆ. ಮತ್ತೆ ಅವರೇ ಒಂದು ಅರ್ಜಿಯನ್ನು ಖುದ್ದು ಒಂದು ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಖುದ್ದು ಅವರೇ ಒಂದು ವಾದವನ್ನು ಕೂಡ ಮಂಡಿಸಿದ್ರು. ಇದೇ ಸಂದರ್ಭದಲ್ಲಿ ಅವರಿಗೆ ಪೂರಕವಾಗಿ ಇಡಿ ಅಧಿಕಾರಿಗಳು ಕೂಡ ಮತ್ತೊಂದು ತಕರಾರು ಅರ್ಜಿಯನ್ನು ಸಲ್ಲಿಕೆ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂತಹ ಬಿ ರಿಪೋರ್ಟ್ ಅನ್ನ ತಿರಸ್ಕಾರ ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ 2 ಅರ್ಜಿಗಳ ಒಂದು ವಾದ ಮತ್ತೆ ಪ್ರತಿವಾದವನ್ನ ಜನಪ್ರತಿನಿಧಿಗಳ ಒಂದು ವಿಶೇಷ ನ್ಯಾಯಾಲಯದಲ್ಲಿ ಒಂದು ವಿಚಾರಣೆ ಕೂಡ ನಡೆದಿತ್ತು. ಇದೀಗ ಇವತ್ತು 2 ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಇವತ್ತು ನ್ಯಾಯಾಧೀಶರು ಒಂದು ಆದೇಶವನ್ನು ಕೂಡ ಪ್ರಕಟ ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಲೋಕಾಯುಕ್ತ ಪರವಾಗಿ ಏನು ತನಿಖೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಮತ್ತೆ ಸೈಟ್ ಯಾವ ರೀತಿ ಹಂಚಿಕೆ ಆಗಿದೆ, ಮತ್ತೆ ಇದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನು, ಅವರ ಕುಟುಂಬದವರ ಪಾತ್ರ ಏನಿದೆ ಅನ್ನೋದ್ರ ಬಗ್ಗೆ ದಾಖಲೆಗಳ ಸಮೇತ ಏನು ಲೋಕಾಯುಕ್ತ ಪರ ವಕೀಲರು ಕೂಡ ವಾದವನ್ನು ಮಂಡಿಸಿದ್ರು. ಮತ್ತೆ ಇದೇ ಸಂದರ್ಭದಲ್ಲಿ ಇಡಿ ಪರವಾಗಿ ಮಧುಕರ್ ದೇಶಪಾಂಡೆ ಅವರು ಕೂಡ ಸಾಕಷ್ಟು ಅಂಶಗಳನ್ನ ಏನು ನ್ಯಾಯಾಧೀಶರ ಮುಂದೆ ಒಂದು ಪ್ರಸ್ತಾಪ ಮಾಡಿರುತ್ತದೆ. ಇದರಲ್ಲಿ ತನಿಖೆ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಸಾಕಷ್ಟು ಅಂಶಗಳನ್ನ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಟ್ಟಿದ್ರು, ಆದ್ರೆ ಅವುಗಳನ್ನ ಪುರಸ್ಕಾರ ಮಾಡಿರಲಿಲ್ಲ. ಏಕಾಏಕಿ ಲೋಕಾಯುಕ್ತ ಅಧಿಕಾರಿಗಳು ಕೆಲವು ಅಂಶಗಳ ಮೇಲೆ ಅಷ್ಟೇ ಒಂದು ತನಿಖೆಯನ್ನು ಮಾಡಿದ್ದಾರೆ ಅಂತೇಳಿ ಒಂದು ವಾದವನ್ನು ಕೂಡ ಮಂಡಿಸಿದ್ದಾರೆ. ಮತ್ತೆ ಇದೇ ಸಂದರ್ಭದಲ್ಲಿ ಮೂಲ ದೂರುದಾರ ಆಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಕೂಡ ಸಾಕಷ್ಟು ಒಂದು ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿರುತ್ತದೆ. ಇದರಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಪ್ರಭಾವಕ್ಕೆ ಒಳಗಾಗಿದ್ದಾರೆ, ಮತ್ತೆ ಅವರು ತನಿಖೆಯನ್ನ ಸರಿಯಾದ ರೀತಿಯಲ್ಲಿ ಮಾಡಿರಲಿಲ್ಲ. ಅದರಿಂದ ಈ ಒಂದು ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತೇಳಿ ಕೂಡ ಮನವಿಯನ್ನು ಮಾಡಿಕೊಂಡಿರುತ್ತದೆ. ನಾವು ಸಾಮಾಜಿಕ ಹೋರಾಟಗಾರರು ಈ ರೀತಿಯಾಗಿ ನಮ್ಮ ಒಂದು ಏನು ನಮ್ಮ ಒಂದು ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಇನ್ನೂ ತನಿಖೆಗೆ ಒಳಪಡಬೇಕಾಗಿತ್ತು. ಆದರೆ ಲೋಕಾಯುಕ್ತ ಪೊಲೀಸರು ಸರಿಯಾದ ದಿಕ್ಕಿನಲ್ಲಿ ಒಂದು ತನಿಖೆಯನ್ನು ಮಾಡಿರಲಿಲ್ಲ, ಅದನ್ನ ವಜಾಗೊಳಿಸಬೇಕು ಅಂತೇಳಿ ಕೂಡ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಈ 2 ತಕರಾರು ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಒಂದು ತೀರ್ಪು ಕೂಡ ಒಂದು ಹೊರ ಬರ್ತಾ ಇರೋದ್ರಿಂದ ಇವತ್ತು ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಒಂದು ಏನು ನ್ಯೂಸ್ ಸಿಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ಈ ಒಂದು 2 ತಕರಾರು ಅರ್ಜಿಗಳೇನಾದ್ರೂ ವಜಾಗೊಂಡಲ್ಲಿ ಮುಖ್ಯಮಂತ್ರಿಗಳಿಗೆ ಒಂದು ದೊಡ್ಡ ಮಟ್ಟದ ಒಂದು ನಿರಾಳ ಆಗುತ್ತೆ. ಇಲ್ವೇ 2 ಅರ್ಜಿಗಳನ್ನ ಕೋರ್ಟ್ ಏನಾದ್ರೂ ಪುರಸ್ಕಾರ ಮಾಡಿದ್ರೆ ಮತ್ತೆ ಮರು ತನಿಖೆ ಮಾಡುವಂತ ಸಾಧ್ಯತೆ ಇರುತ್ತೆ ಅಥವಾ ಮುಂದಿನ ಒಂದು ತನಿಖಾ ಹಂತಗಳು ಕೂಡ ನಿರ್ಧಾರ ಆಗುತ್ತೆ. ಪೃಥ್ವಿ.
ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಬಿಕಾಸ್ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ಸಲಿ ಕ್ಲೀನ್ ಚಿಟ್ ಸಿಕ್ಕಂತ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ತುಂಬಾ ಫೋರ್ಸ್ ಅಲ್ಲಿ ಶಕ್ತಿ ಜಾಸ್ತಿ ಆಗಿತ್ತು, ರಾಜಕೀಯವಾಗಿಯೂ ಕೂಡ ಮೈಲೇಜ್ ಸಿಕ್ಕಿತ್ತು ಸಿದ್ದರಾಮಯ್ಯನವರಿಗೆ. ಅಕಸ್ಮಾತ್ ಇವತ್ತು ಸ್ವಲ್ಪ ಉಲ್ಟಾ ಹೊಡೆದ್ರು ಕೂಡ ದೊಡ್ಡ ಮಟ್ಟದ ಸಂಕಷ್ಟ. ಬಿಕಾಸ್ ಈಗ ಆಲ್ರೆಡಿ ಗಣಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಾಜ್ಯಪಾಲರ ಅಂಗಳದಲ್ಲಿದೆ, ಪ್ರಾಸಿಕ್ಯೂಷನ್ಗೆ ಕೊಡಬೇಕಾ ಬೇಡವಾ ಅಂತ. ಕಾದ್ ನೋಡೋಣ ಏನೇನಾಗುತ್ತೆ ಅಂತ.